ಯಾಕೆ ಆಶೀರ್ವಾದ ಮಾಡ್ತಾರೆ ಅಂತ ದೀರ್ಘವಾದ ಆಯುಷ್ನ ಪಡ್ಕೋಬೇಕು ಅಂತಂದರೆ ನಮಗೇನಿರಬೇಕು, ಶರೀರ ಇರಬೇಕು. ಆ ಶರೀರನ ಹೇಗೆ ಇಟ್ಕೋಬೇಕು, ಆರೋಗ್ಯವಾಗಿ ನಮಸ್ತೆ ಎಲ್ರಿಗೂ. ಹಿಂದಿನ ವಿಡಿಯೋದಲ್ಲಿ ನಾವು ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ ಹಿರಿಯರು, ಗುರುಗಳು ಎಲ್ಲರೂ. ಯಾಕೆ ಅಂತ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ದೀರ್ಘವಾದ ಆಯುಷ್ನೇ ಯಾಕೆ ಆಶೀರ್ವಾದ ಮಾಡ್ತಾರೆ ಅಂತ ದೀರ್ಘವಾದ ಆಯುಷ್ನ ಪಡ್ಕೋಬೇಕು ಅಂತಂದರೆ ನಮಗೇನಿರಬೇಕು, ಶರೀರ ಇರಬೇಕು. ಆ ಶರೀರನ ಹೇಗೆ ಇಟ್ಕೋಬೇಕು, ಆರೋಗ್ಯವಾಗಿ ಇಟ್ಕೋಬೇಕು. ಆ ಶರೀರ ಆರೋಗ್ಯವಾಗಿರಬೇಕು, ದೀರ್ಘವಾದ ಆಯುಷ್ನ ಇಟ್ಕೊಂಡು ನಾವು ಸಾಧಿಸ್ಕೋಬೇಕು ಅಂತಂದರೆ, ಶರೀರದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದರೆ ಅದರದ್ದೇ ಆದ ಸಂಸ್ಕಾರಗಳನ್ನ ನಾವು ಅಳವಡಿಸ್ಕೋಬೇಕಾಗತ್ತೆ. ಶರೀರಕ್ಕೂ ಅದರದ್ದೇ ಆದ ಒಂದು ಸಂಸ್ಕಾರಗಳಿವೆ. ಹಾಗಾಗಿ ಅದರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಶರೀರದ ಬಗ್ಗೆ, ಶರೀರ ನಮ್ಗೆ ಯಾವುದರಿಂದ ಮಾಡಲ್ಪಟ್ಟಿದೆ? ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ರಕ್ತ, ಮಾಂಸ, ಮೂಳೆ, ನರವ್ಯೂಹಗಳು, ಚರ್ಮಗಳಿಂದ, ಅಂಗಾಂಗಗಳಿಂದ ಮಾಡಲ್ಪಟ್ಟಿದೆ. ಈಗ ಅದನ್ನು ನಾವು ಕಾಪಾಡ್ಕೋಬೇಕು ಅಂತಂದರೆ ಅದಕ್ಕೆ ಸರಿಯಾದ ಪೌಷ್ಟಿಕವಾದ ಆಹಾರಗಳನ್ನ ಕೊಡಬೇಕು. ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸೊಪ್ಪು, ತರಕಾರಿ, ಹಣ್ಣುಗಳು ಎಲ್ಲವನ್ನು ಸಮ ಪ್ರಮಾಣದಲ್ಲಿ ತಿನ್ನಬೇಕು. ಹಾಗೂ ಯಾವ್ಯಾವ ವಯಸ್ಸವ್ರಿಗೆ ಯಾವ್ಯಾವ ರೀತಿ ನಾವು ಊಟ ಕೊಡಬೇಕು, ಯಾವ್ಯಾವ ರೀತಿ ನೋಡ್ಕೋಬೇಕು ಅವ್ರನ್ನ ಅಂತಲೂ ಕೂಡ ನಾವು, ಸಣ್ಣ ಮಕ್ಕಳು ಹೇಗೆ, ಮಧ್ಯ ವಯಸ್ಕರಿಗೆ ಹೇಗೆ, ವಯಸ್ಸಾದವ್ರಿಗೆ ಹೇಗೆ, ಯಾವ್ಯಾವ ಆಹಾರಗಳು ಅವರಿಗೆ ಕೊಡಬೇಕು ಅನ್ನೋದನ್ನೆಲ್ಲನೂ ಕೂಡ ನಾವು ತಿಳ್ಕೊಂಡಿರಬೇಕು. ಹಾಗೂ ಸರಿಯಾಗಿ ನಿದ್ರೆ ಮಾಡಬೇಕು, ಸರಿಯಾದ ಟೈಮ್ ಕರೆಕ್ಟಾಗಿ ಊಟ ಮಾಡಬೇಕು, ರೆಸ್ಟ್ ಕೊಡಬೇಕು. ಹಾಗೆ ಶರೀರನ ಯಾವ್ಯಾವ ಸೀಸನ್ಗೆ ಯಾವ್ಯಾವ ರೀತಿ ಅದಕ್ಕೆ ಪಾಲನೆ ಪೋಷಣೆ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಸರಿಯಾದ ಉಡುಪುಗಳನ್ನು ಕೂಡ ಹಾಕೋಬೇಕು. ಕೆಲವು ಬಟ್ಟೆಗಳು ಕೂಡ ನಮಗೆ ಆರೋಗ್ಯಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಅಂತ ಯಾವ ಸೀಸನ್ಗೆ ಎಂತೆಂಥ ಬಟ್ಟೆಗಳು ಹಾಕೋಬೇಕು ಅನ್ನೋದೆಲ್ಲನೂ ಕೂಡ ನಾವು ಸಂಸ್ಕಾರಗಳನ್ನು ತಿಳ್ಕೊಂಡಿರಬೇಕು. ನಾವು ಆ ರೀತಿ ತಿಳ್ಕೊಂಡಾಗ ನಾವು ಆರೋಗ್ಯವಾಗಿರಬಹುದು. ಹಾಗೂ ಶರೀರದಿಂದ ಒಂದು ಆಯಿಲ್ ಮಸಾಜ್ ಮಾಡೋದಾಗಿರ್ಬೋದು. ಎಕ್ಸಾಂಪಲಾಗಿ ಹೇಳೋದಾದರೆ ಆಯಿಲ್ ಮಸಾಜ್ ಮಾಡೋದಾಗಿರಬಹುದು, ಅಥವಾ ತಲೆಗೆ ಮಸಾಜ್ ಮಾಡಿ ಎಣ್ಣೆ ಹಾಕೋದಾಗಿರ್ಬೋದು. ಒಂದು ಕೂದಲನ್ನ ನಾವು ಪೋಷಣೆ ಮಾಡಬೇಕು. ನಮ್ಮ ಹೆಡ್ ಮಸಾಜ್ ಮಾಡಿದ್ರೆ ನಮಗೆ ಬ್ರೈನಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡೋವಂಥದ್ದಾಗಿರ್ಬೋದು. ಇಂಥವು ಎಷ್ಟೋ ಟಿಪ್ಸ್ಗಳಿದ್ದಾವೆ, ಎಷ್ಟೊಂದಿದೆ. ಅದನ್ನೆಲ್ಲ ವೀಡಿಯೋಗಳು ಮುಂದೆ ಹಾಕ್ತಾ ಹೋಗ್ತೀವಿ. ಈಗ ಏನು ಅಂತಂದರೆ ಫಸ್ಟು ಅದ್ರ ಬಗ್ಗೆ ತಿಳ್ಕೋಬೇಕು. ಶರೀರನ ಕಾಪಾಡ್ಕೊಂಡು ಬೇಕು ಅಂದರೆ ಅದನ್ನು ಒಂದು ಪಾಲನೆ ಪೋಷಣೆ ಮಾಡಬೇಕು. ಸಾಕಿ ಸಲುಬೇಕಾಗಿದ್ದು ನಮ್ಮದೇ ಕರ್ತವ್ಯ ಆಗುತ್ತೆ. ನಾವು ಸೋಲಾಗಿ ನಾವು ಬುದ್ಧಿಯೋಗದಿಂದ ಅದನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ನಮ್ಗೆ ಹಿರಿಯರೆಲ್ಲ ಮನೇಲಿ ಹಿಂದಿನ ಕಾಲದಲ್ಲಿ ಹಿರಿಯರು ಇರ್ತಾಯಿದ್ರು, ಮನೇಲಿ ಒಬ್ಬೊಬ್ಬರು ಇರ್ತಿದ್ರು. ಅವರು ಚೆನ್ನಾಗಿ ಇದನ್ನು ಕಲ್ತ್ಕೊಂಡಿದ್ರು. ಯಾವ ಟೈಮ್ಗೆ ಏನೇನು ಕೊಡಬೇಕು, ಏನೇನೋ ರೀತಿ ನಾವು ಸಾಕಬೇಕು ಅಂತ ಅವರು ಅಷ್ಟು ಅವೇರ್ನೆಸ್ಸಾಗಿ ಮಾಡ್ತಾಯಿದ್ರು. ಹಾಗಾಗಿ ಅವರು ದೀರ್ಘವಾದ ಆಯುಷ್ನ ಇಟ್ಕೊಂಡು ಹ್ಯಾಪಿಯಾಗಿರ್ತಾಯಿದ್ರು. ಹಾಗಾಗಿ ನಾವು ಇನ್ನು ಮುಂದಕ್ಕೆ ಶರೀರನ ಚೆನ್ನಾಗಿ ಕಾಪಾಡ್ಕೊಳ್ಳೋ ಅಂಥ ಕೆಲವು ಆಹಾರ ಪದ್ಧತಿಗಳನ್ನ ಯಾವ್ಯಾವ ಆಹಾರ ಪದ್ಧತಿಗಳನ್ನ ನಾವು ಇಟ್ಕೋಬೋದು, ಯಾವ ಪೌಷ್ಟಿಕವಾದ ಆಹಾರಗಳನ್ನ ಇಟ್ಕೋಬೋದು, ಏನೇನು ನಾವು ಅಳವಡಿಸ್ಕೋಬೋದು ಯಾವ್ಯಾವ ಸೀಸನ್ಗೆ ಅಂತೆಲ್ಲನೂ ಕೂಡ ಮುಂದಿನ ವಿಡಿಯೋದಲ್ಲಿ ಹಾಕ್ತಾ ಹೋಗ್ತೀವಿ. ಅದನ್ನೆಲ್ಲ ನೋಡಿ ಉಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚರ್, ಎನರ್ಜಿ ಇಲ್ಲ ರೇಖಿ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ತೆ.